ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ರಕ್ಷಿತ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಓಕೆ, ಇನ್ನು ಎಷ್ಟೊಂದು ಜನ ಯೋಚನೆ ಮಾಡ್ತಿರ್ಬೋದು, ಏನಪ್ಪ ರಕ್ಷಿತ್ ಹೊಸ ಚಾನಲಲ್ಲಿ ಕಾಣಿಸ್ಕೊತಿದ್ದಾನೆ ಅಂತ. ಇನ್ನೂ ಸ್ವಲ್ಪ ಜನ ಯೋಚನೆ ಮಾಡ್ಬೋದು, ಏನಪ್ಪ ಇವನು ಫಸ್ಟ್ ನಿಖಿತಾಸ್ ಕಿಚನಲ್ಲಿ ಕಾಣಿಸ್ಕೊಂಡ, ಸೆಕೆಂಡು ರಕ್ಷಿ ಖುಷಿ ವ್ಲಾಗ್ಸ್ ಅಂತ ಇವಂದೇ ಸ್ವಂತ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ, ಮೂರನೇದು ಇದ್ಯಾದಪ್ಪ ಹೊಸ ಚಾನಲ್ ಇನ್ನೊಂದಾ ಅಂತ ಅನ್ಕೊಬೋದು. ಇದು ಹೊಸ ಚಾನಲ್ ಅಲ್ಲ, ಹಳೆ ಚಾನಲೇ. RNS ವ್ಲಾಗ್ಸ್ ಅಂತ ಇತ್ತು, ಖುಷಿ ಊಟಕ್ಕಿಂತ ಮುಂಚೆ ನಾನು ಕ್ರಿಯೇಟ್ ಮಾಡಿದ್ದು. ಆ್ಯಂಡ್ ಒಂದು 4 to 5 ವ್ಲಾಗ್ಸ್ ಹಾಕಿದೆ. ಬಟ್ ಅದಾದಮೇಲೆ ಅಮ್ಮ ಸ್ಟಾಪ್ ಮಾಡಿಸಿದ್ರು. ನೀನು ಓದೋ ಏಜು ಇವಾಗ ಬೇಡ, ನೀನು ಕರೆಕ್ಟ್ ಟೈಮ್ ಬಂದಾಗ ನೀನು ಮಾಡು ಅಂತ ಹೇಳಿ. ಸೊ ನನಗಿವಾಗ ಅನಿಸ್ತಿದೆ ಇಟ್ಸ್ ರೈಟ್ ಏಜ್ ಆ್ಯಂಡ್ ರೈಟ್ ಟೈಮ್ ಟು ಡೂ ಇಟ್ ಅಂತ. ಸೊ ಆದ್ದರಿಂದ ಈ ಚಾನಲ್ನ ಮತ್ತೆ ರಿಓಪನ್ ಮಾಡಿ ನಾನು ಇದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ನೋಡ್ತಾ ಇರೋದು ನೀವು ಇದೇ ಚಾನಲಲ್ಲಿ. ಖಂಡಿತ ಫಸ್ಟ್ ಹೇಳ್ತಿದ್ದೀನಿ, ನಾನು ಮುಂದೆ ಮಾತಾಡೋಕ್ಕಿಂತ ಮುಂಚೆ ಯು ಗೈಸ್ ಆಲ್ ಕ್ಯಾನ್ ಸಿ 5000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸ್ವಲ್ಪ ಬೇಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿ. ಏನಕ್ಕಂದರೆ ನಾನು ಏನು ಕಂಟೆಂಟ್ ಮಾಡಬೇಕಂತ ಇದ್ದೀನಿ, ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು, ತುಂಬಾ. ಮತ್ತು ನಾನು ಇದನ್ನು ಝೀರೋ ಸ್ಕ್ರ್ಯಾಚಿಂದ ಮಾಡಬೇಕಂತ ಇದ್ದೀನಿ. 1% ಯಾರ್ದು ಸಪೋರ್ಟ್ ಇಲ್ದಲೆ, 1% ಯಾರ್ದು ಇನ್ಫ್ಲೂಯೆನ್ಸ್ ಇಲ್ದಲೆ ಮಾಡಬೇಕಂತ ಇದ್ದೀನಿ. ಸೊ ಇಟ್ಸ್ ಆಲ್ ಅಬೌಟ್ ಮೀ. ನಾನು ನಿಮ್ಮ ಹತ್ರ ಹೇಗೆ ಮಾತಾಡ್ತೀನಿ, ನನ್ನ ಕಂಟೆಂಟ್ ಇಷ್ಟ ಆಗೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲಲ್ಲಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಆಫ್ ಆಲ್ ಎಲ್ಲರೂ ಕಮೆಂಟ್ ಮಾಡ್ಬೋದು. ಸೊ ಅಮ್ಮನ ಚಾನಲಲ್ಲಿ ಮಾಡೋಕ್ಕೆ ಹೋದರೆ, ಅಮ್ಮನ ಚಾನಲಲ್ಲಿ ಅವ್ರ ಸಬ್ಸ್ಕ್ರೈಬರ್ಸ್ ಅವರಿಗೆ ಅಡಾಪ್ಟ್ ಆಗಿದ್ದಾರೆ. ಸೊ ಹೇಗಂದರೆ ನಿಖಿತಾ ಏನು ಮಾಡ್ತಾರೆ, ನಿಖಿತಾ ಹೇಗಿದ್ದಾರೆ, ನಿಖಿತಾ ಎಲ್ಲಿಗೆ ಹೋಗ್ತಾರೆ ಅನ್ನೋದಕ್ಕೆ ಅವರು ಫುಲ್ ಫಿಕ್ಸ್ ಆಗಿ ಹೋಗಿರ್ತಾರೆ. ಸೊ ನಾನೇನಾದ್ರು ಸಪ್ರೇಟಾಗಿ ಹೋಗಿ ನಾನು ಇನೋವೇಟಿವ್ ಆಗಿ ಏನಾದ್ರು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ಅವ್ರ ಸಬ್ಸ್ಕ್ರೈಬರ್ಸ್ ಅವ್ರು ಇನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಅಂದರೆ, ಆಲ್ರೆಡಿ ಹ್ಯಾವ್ ಎ ಚಾನಲ್, ಸೊ ವೈ ವೋಂಟ್ ಐ ಕಮ್ ಹಿಯರ್ ಆ್ಯಂಡ್ ಸ್ಟಾರ್ಟ್ ಹಿಯರ್ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು. ಆ್ಯಂಡ್ ಅಮ್ಮನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರ ಎಷ್ಟೊಂದು ಜನ, ನಾನು ಸೆಕೆಂಡ್ PUC ಮುಗಿಸ್ಕೊಂಡೆ, ಸೆಕೆಂಡ್ PUC ಮುಗಿಸ್ಕಾದ್ಮೇಲೆ ನಾನು ಡ್ರಾಪ್ ಔಟ್ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಫಸ್ಟ್ PU ಸೆಕೆಂಡ್ PUC ನಾನು ಕರೆಸ್ಪಾಂಡೆನ್ಸಲ್ಲಿ ಮಾಡಿಕೊಂಡೆ. ಯಾಕೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಬೇಸಿಕ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಗೋಲ್ಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಅಚೀವ್ಮೆಂಟ್ ಮಾಡಬೇಕನ್ನೋ ಫೋಕಸ್ ಇರುತ್ತೆ. ಸೊ ಐ ಆಮ್ ಎ ಟೈಪ್ ಆಫ್ ದ್ಯಾಟ್. ಸೊ ನನ್ನ ಲೈಫಲ್ಲಿ ನಾನು ಏನು ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನೇ ಮಾಡಬೇಕು. ಸೊ ಅದನ್ನು ನನ್ನ ಮನೆಯವ್ರಿಗೆ ಅರ್ಥ ಮಾಡಿಸ್ದೆ, ಖಂಡಿತ ಅವ್ರು ಅರ್ಥ ಮಾಡ್ಕೊತಾರೆ. ಮತ್ತು ಇನ್ನೂ ಎಷ್ಟೊಂದು ಜನ ಹೇಳಿದ್ರು 10th ಆದಮೇಲೆ ಲೈಫ್ ಹಾಳಾಗೋಗುತ್ತೆ ಅಂತ. ಎಷ್ಟೊಂದು ಜನ ಕೈ ಬಿಟ್ಬಿಡ್ತಾರೆ, ಫ್ಯಾಮಿಲಿ ಇಶ್ಯೂಸಿಂದ ಏನೇನೋ ಬಿಟ್ಟಿರ್ತಾರೆ. ಬಟ್ ಯು ಕ್ಯಾನ್ ರಿಯಲಿ ಓವರ್ಕಮ್ ಮೈ ಫ್ರೆಂಡ್ಸ್. ಸೀರಿಯಸ್ ಆಗಿ ನಿಮ್ಮ ಎಫರ್ಟ್ಸ್ ಇದ್ದರೆ, ನಿಮ್ಮ ಟೈಮ್ ಏನನ್ನ ನೀವು ಮ್ಯಾನೇಜ್ ಮಾಡ್ತೀರಾ ಅದಿದ್ರೆ ನೀವು ಖಂಡಿತ ಸಕ್ಸಸ್ ಕಾಣ್ಬೋದು. ಅದರಿಂದ ನಾನು ಆಲ್ಮೋಸ್ಟ್ ನನಗೆ ಬೇಸಿಕ್ಸ್ ಎಲ್ಲ ಗೊತ್ತಿದೆ, ಅದರಿಂದ ನಾನು ವ್ಲಾಗ್ಸ್ ಮಾಡಿದ್ದೀನಿ. ಸೊ ಈ ಚಾನಲ್ ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನದೇ ಆದ ಓನ್ ಕಂಟೆಂಟ್, ಕ್ರಿಯೇಟಿವ್ ಮೈಂಡ್, ಜೆನ್ಜಿ ಕಿಡ್ಸ್ ಅಂತ ಹೇಳ್ತಾರಲ್ಲ ಈ ಕಾಲದಲ್ಲಿ. ಸೊ ನನಗೆ ಡಿಫ್ರೆಂಟ್ ಕ್ರಿಯೇಟಿವ್ ಮೈಂಡ್ಸ್ ಇದೆ. ಇವಾಗ ನಾನು ಸೆಕೆಂಡ್ PUC ಕಂಪ್ಲೀಟ್ ಆಯಿತು, ರಜಾ ಇದೆ, ಡ್ರಾಪ್ ಔಟ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನೋ ಅದನ್ನೆಲ್ಲನೂ ನೆಕ್ಸ್ಟ್ ಮುಂದಿನ ಏನೇನು ವ್ಲಾಗ್ಸ್ಗಳು ಬರುತ್ತೆ ಖಂಡಿತ ನೋಡ್ತೀರಾ. ಆ್ಯಂಡ್ ಜಸ್ಟ್ ಕೀಪಿಂಗ್ ಇಟ್ ಅ ಶಾರ್ಟ್ ವ್ಲಾಗ್. ಇದರಿಂದ ಗೊತ್ತಾಗುತ್ತೆ ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಜನ ನನಗೆ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಾ, ನಾನು ಏನೇನು ಕಂಟೆಂಟ್ಸ್ ಮಾಡಬೇಕಂತ ಇದ್ದೀನಿ ಅಂತ. ಖಂಡಿತ ಇದರಲ್ಲಿ ಏನಾದ್ರು ನನಗೆ ನಿಜವಾದ ಕಮೆಂಟ್ಸು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ, ನಾನು ನೆಕ್ಸ್ಟ್ ನನಗೆ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ನಿಮ್ಮ ಕಡೆಯಿಂದ. ಅದನ್ನು ನಿಜವಾಗ್ಲೂ ನಾನು ಮುಂದೆ ತಂದು ಕ್ರಿಯೇಟಿವ್ ಆಗಿ ನಿಮ್ಗೆಲ್ಲರಿಗೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಏಮ್ ಏನಿದೆ ಅದನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ಮ ಜಸ್ಟ್ ಸಪೋರ್ಟ್ ಬೇಕಾಗಿರೋದು. ಯಾಕೆ ಅಷ್ಟು ಸಪೋರ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ಯಾರ ಕಡೆಯಿಂದನೂ ಸಪೋರ್ಟ್ ತೊಗೊತಿಲ್ಲ. ಅದೇ ಹೇಳಿದ್ನಲ್ಲ, ಫ್ರಮ್ ಎ ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. 0ಇಂದ ಸ್ಟಾರ್ಟ್ ಮಾಡಿ 100ವರೆಗೂ ಹೋಗೋವರೆಗೂ ನೀವೆಲ್ಲರೂ ನನ್ನ ಜೊತೆ ಇರಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಆ್ಯಂಡ್ ನನ್ನ ತಲೆಯಲ್ಲಿ ಒಂದು ಕ್ರಿಯೇಟಿವ್ ಥಿಂಕಿಂಗ್ಸ್ಗಳಿದ್ದಾವೆ, ಏನೇನು ಮಾಡಬೇಕು, ನನ್ನ ನೆಕ್ಸ್ಟು ಒಂದು ಕಂಟೆಂಟ್ ಏನೇನು ಮಾಡಬೇಕು, ಹೇಗಿರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತಾ ಅನ್ನೋದು. ಖಂಡಿತ ನೀವು ಈ ವ್ಲಾಗ್ನ ನೋಡಿ, ಈ ಶಾರ್ಟ್ ವೀಡಿಯೋ ಏನಿದೆ ಅದನ್ನು ನೋಡಿ, ನೀವು ನನಗೆ ಹೇಗೆ ರಿಪ್ಲೈ ಮಾಡ್ತೀರಾ ಕಮೆಂಟ್ಸು, ಮತ್ತು ಸಬ್ಸ್ಕ್ರೈಬರ್ಸ್ ಹೇಗೆ ಇಂಪ್ರೂವ್ ಆಗ್ತಾರೆ ಅದನ್ನು ನೋಡಿ. ನಾನು ಖಂಡಿತ ನೆಕ್ಸ್ಟು ನಾಳೆನೇ ಈ ವಿಡಿಯೋ ಏನು ಅಪ್ಲೋಡ್ ಆಗಿದೆ, ನನಗೇನಾದ್ರು ಮೋಟಿವೇಟ್ ಆಗಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಏನೇನಿದೆ ಫುಲ್ ಡೀಟೇಲ್ಡಾಗಿ ಎಲ್ಲನೂ ಹೇಳಿದಾಗೆ. ನೀವೇನಾದ್ರು ರಕ್ಷಿತ್ನ ಸಪ್ರೇಟಾಗಿ ಒಂದು ವ್ಲಾಗಲ್ಲಿ ನೋಡಬೇಕು, ಮತ್ತು ಅವ್ನ ಕ್ರಿಯೇಟಿವ್ ಕಂಟೆಂಟ್ಸ್ನ ನೋಡಬೇಕು, ಇಲ್ಲ ಅವ್ನು ಮುಂದೆ ಏನು ಮಾಡ್ತಾ ಇದ್ದಾನೆ, ಅವ್ನ ಡೈಲಿ ಲೈಫ್ ಹೇಗೆ ನಡೀತಿದೆ, ಅವ್ನು ಮುಂಚೆ ಏನು ಮಾಡಿದ್ದ, ಹೇಗೆ ಅವ್ನ ಲೈಫ್ನ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಂತೆಲ್ಲ ನೀವು ತಿಳ್ಕೊಬೇಕಂದ್ರೆ ನೋಡೋಣ ಈ ವಿಡಿಯೋಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ. ಅದರಿಂದ ನಾನು ಮೋಟಿವೇಟ್ ಆಗಿ ಖಂಡಿತ ನಿಮ್ಮೆಲ್ಲರಿಗೂ ನಾನು ಎಲ್ಲ ಇನ್ಫಾರ್ಮೇಷನ್ಸ್ನ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನನಗೆ ತುಂಬ ತಲೆಯಲ್ಲಿದೆ ಕ್ರಿಯೇಟಿವ್ ಥಿಂಗ್ಸ್, ಅದನ್ನೆಲ್ಲರೂ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ನೋಡೋಣ ಈ ವಿಡಿಯೋಲಿ ಹೇಗೆ ರೆಸ್ಪಾನ್ಸ್ ಬರುತ್ತಂತ. ವಿಡಿಯೋ ರೆಸ್ಪಾನ್ಸ್ ಬಂದಾದಮೇಲೆ ನಾನು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡೋಣ ನಾಳೆ ಅಷ್ಟೊತ್ತಿಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಆಗುತ್ತೆ ಈ ಒಂದು ವಿಡಿಯೋಯಿಂದ, ಮತ್ತು ಎಷ್ಟು ಕಮೆಂಟ್ಸ್ ಬರುತ್ತೆ, ಎಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ, ಗುಡ್ ಕಮೆಂಟ್ಸ್ ಬರುತ್ತೆ ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಡಿಸ್ಕಸ್ ಮಾಡೋಣ. ಸೊ
ಈ ವಿಡಿಯೋ ಶಾರ್ಟ್ ವಿಡಿಯೋ ಜಸ್ಟ್ ಇನ್ಫಾರ್ಮ್ ನಾನು ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನು ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ನೆಕ್ಸ್ಟ್ ಕಂಟೆಂಟ್ ಕೊಡೋದಕ್ಕೆ, ಕ್ರಿಯೇಟಿವ್ ಕಂಟೆಂಟ್ಸ್ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡ್ಕೊಬೇಕಂತ ಇದ್ದೀನಿ, ಲೈಫ್ನ ಹೇಗೆ ಬಿಲ್ಡ್ ಮಾಡ್ಕೊಬೇಕಂತ ಇದ್ದೀನಿ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಹೇಳಿದಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶಾರ್ಟ್ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ ಅಸ್ ಮೇಕ್ ದಿಸ್ ಝೀರೋ ಸ್ಕ್ರ್ಯಾಚ್. ಆಲ್ರೆಡಿ 5000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಲೆಟ್ ಮಿ ಸಿ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರ ಕಡೆಯಿಂದ ನೋಡೋಣ. 600-700 ವ್ಯೂಸ್ ನಾನು ಯಾರೋ ಹೆಲ್ಪ್ ಇಲ್ದಲ್ಲ ಮಾಡ್ತೀರ ಅಂದ್ರೆ ಪರವಾಗಿಲ್ಲ, ಎಷ್ಟು ವ್ಯೂಸ್ ಹೋಗುತ್ತೋ ಹೋಗ್ಲಿ, ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡೋಣ. ಅಷ್ಟು ಜನ ಆದರೂ ನನ್ನ ಸಪೋರ್ಟ್ ಮಾಡ್ತಿರಲ್ಲ ಅಂತ ನಾನು ಖುಷಿ ಪಡ್ತೀನಿ. ಸೊ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು, ಮತ್ತು ಲೈಕ್ ಕೂಡ ಮಾಡಿ. ಸೊ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ರಕ್ಷಿತ್ನ ನ್ಯೂ ಜರ್ನಿ ಜೊತೆ, ನೆಕ್ಸ್ಟ್ ಏನು ಮಾಡ್ತಾನೆ ಅನ್ನೋದ್ರ ಜೊತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಹೇಳಿದ್ನಲ್ಲ ಅದನ್ನೆಲ್ಲ ಮಾಡಿ. ಬಾಯ್.